ವಾಸ್ತುಶಾಸ್ತ್ರ ಅಂತ ಒಂದುಂಟು. ಹೌದು. ಒಂದು ದೇಹ ಅದು. ದೇವಸ್ಥಾನದ ಎಕ್ಸಾಂಪಲ್ ಕೊಡ್ತೀನಿ. ಪಾದ, ದೇವಸ್ಥಾನ ದ್ವಾರ, ಚಪ್ಪಲಿಯನ್ನು ಅದಕ್ಕೆ ಬಿಚ್ಚಿಡ್ತೀವಿ. ಅವನ ಜನನಾಂಗ ಬಲಿಪೀಠ ಅದಲ್ಲಿ ಧ್ವಜಸ್ತಂಭದ ಹತ್ರ ಇರುತ್ತೆ. ಅಲ್ಲಿ ಕಾಮನೆಗಳನ್ನೆಲ್ಲ ಬಿಡೋದು. ಹೊಟ್ಟೆ, ಅಗ್ನಿ, ಯಾಗಶಾಲೆ, ಹೃದಯ, ತೀರ್ಥಮಂಟಪ, ತೀರ್ಥ ಸಿಗೋದು. ಈ ನೆತ್ತಿ ಈ ಭಾಗ ಏನಿದೆ ಇದು ಗರ್ಭಾಲಯ, ಭಗವಂತ ಇರೋದು. ಇದು ಬ್ರಹ್ಮಕಲಶ, ಇಲ್ಲಿಂದ ಎನರ್ಜಿ ಫ್ಲೋ ಆಗೋದು. ಇದು ವಾಸ್ತುಶಾಸ್ತ್ರ. ಒಂದು ದೇಹ ಅದು. ಅದ್ರ ಪ್ರಕಾರ ಅದನ್ನು ಅಷ್ಟದಿಕ್ಪಾಲಕರಿಗೆ ಆ ದಿಕ್ಕಿದೆ ಅಲ್ಲಿದೆ. ಈಗ ಅವಸ್ಥೆ ಏನಾಗಿದೆ, ಒಬ್ಬ ಬಂದು ಉತ್ತರ ಹೊಡಿ ಅಂತಾನೆ, ಅವನು ಹೊಡೆದ. ಇನ್ನೊಬ್ಬ ಬಂದು ದಕ್ಷಿಣ ಹೊಡಿ ಅಂತಾನೆ ಹೆಂಡ್ತಿಗೆ, ಅವನು ಹೊಡೆದ. ಮಕ್ಕಳು ಬಂದು ಪೂರ್ವ ಪಶ್ಚಿಮ ಹೊಡೆದ್ರು. ಮನೇನು ಅಥವಾ ಅದ್ರ ಸ್ಟೇಡಿಯಂ, ನಂದೊಂದೇ ಮನೆ ಸ್ಟೇಡಿಯಂ ಆಯ್ತಲ್ಲ, ಎಲ್ಲ ಹೊಡೆದ್ರೆ ಇನ್ನೇನಿದೆ, ಊರು ಕಾಣುತ್ತೆ ಅವ್ರಿಗೆ. ಯಾವ್ದಾರು ಹೊಡೆದು ಒಂದೇ. SBI ಅವರು ಲೋನ್ ಬಿಟ್ಟಿದಾರ, ಇವ್ರು ಯಾಕೆ ರೈತರು ಸ್ಟ್ರೈಕ್ ಮಾಡಬೇಕು, ಸಾಲ ಮನ್ನಾ ಮಾಡಿ ಅಂತ ಯಾವ್ದೋ ಒಂದು ಮನೆ ಹೊಡೆದ್ರೆ ಆಯ್ತಲ್ಲ. ಹೌದು, ಸರಿ ಆಯ್ತಲ್ಲ. ಉತ್ತರಕ್ಕೆ ಲಾಕರ್ ಇಟ್ಟು ಇವ್ನು ಏನೂ ಕೆಲಸ ಮಾಡಿದೆ ಡಮ್ಮಿ ತರ ಊರ್ ಮೇಲಿದ್ರೆ ಮನೇಲಿ ಧನವೃದ್ಧಿ ಆಗುತ್ತಾ, ಹುತ ಬೆಳೆಯುತ್ತಷ್ಟೆ. ಹೌದು ನೋಡು, ಮನೇಲಿರೋರೆಲ್ಲರೂ ಕೆಲಸ ಮಾಡಿದ್ರೆ ದಾರಿದ್ರ್ಯ ಇಲ್ಲ. ಮನೆಯಲ್ಲೆಲ್ಲ ಅಧ್ಯಯನ ಇಲ್ಲ, ಎಲ್ಲರೂ ಅಧ್ಯಯನ ಮಾಡಿದ್ರೆ ಮೂಢನಂಬಿಕೆ ಇಲ್ಲ. ಹೌದು.